ಹಾಯ್ ಫ್ರೆಂಡ್ಸ್, ಎಲ್ಲರೂ ಏನು ಮಾಡ್ತಿದ್ದೀರಾ? ಈಗ ಗಂಟೆ 11 ಆಗಿದೆ, 11:08. ಸೊ ತುಂಬ ಸೈಲೆಂಟ್ ಆಗಿದೆ ಪ್ಲೇಸು. ಸೊ ಐ ಥಾಟ್ ಏನಾದರೂ ಬರಿಬೇಕಂತೇಳಿ ಅಂದ್ಕೊಂಡೆ. ಸೊ ಆಲ್ಮೋಸ್ಟ್ 20 ಪೊಯೆಟ್ರೀಸನ್ನು ನಾನು ಕಂಪ್ಲೀಟ್ ಮಾಡಿದ್ದೇನೆ. ದಿಸ್ ಇಸ್ ಮೈ 21st ಪೊಯೆಟ್ರಿ. ಇವತ್ತು ನಾನೊಂದು ಮೂವಿ ನೋಡ್ತಾ ಇದ್ದೆ. ಏನಂತ ಹೇಳಿದ್ರೆ, ದಿ ಡೆಡ್ ಪೊಯೆಟ್ ಸೊಸೈಟಿ ಅಂತ ಹೇಳಿ. ಅದರಲ್ಲಿ ಅವನು ಏನು ಹೇಳ್ತಾನಂತ ಹೇಳಿದ್ರೆ, ಈಗ ಯೂಶುವಲ್ ಆಗಿ ಡಾಕ್ಟರ್ಸ್, ಇಂಜಿನಿಯರ್ಸ್, ಲಾಯರ್ಸ್ ಆ ಥರದವರೆಲ್ಲ ಒಂದು ಜಾಬ್ ಮಾಡ್ತಾರೆ. ಯಾಕೆ ಮಾಡ್ತಾರೆ? ಅವರಿಗೆ ಹಣ ಸಂಪಾದನೆ ಮಾಡಬೇಕು, ಒಂದು ಒಳ್ಳೆ ಸ್ಟೇಟಸ್ ಇದು ಮಾಡಬೇಕಂತ. ಬಟ್ ವೆನ್ ಇಟ್ ಕಮ್ಸ್ ಟು ಪೋಯೆಟ್ಸ್ನು, ದೇ ವಿಲ್ ಡೂ ಇಟ್ ಫಾರ್ ದೇರ್, ಅಂದರೆ ಅವರು ತುಂಬ ಪ್ರೀತಿಯಿಂದ ತುಂಬ ಕೆಲಸಗಳನ್ನು ಮಾಡ್ತಾರೆ. ಯಾಕಂತೇಳಿದ್ರೆ ಅದು ಮನಸ್ಸಿಗೆ ಸಂಬಂಧಿಸಿದ್ದು, ಪೋಯೆಟ್ರಿ, ಕವನಗಳೆಲ್ಲ. ಸೊ ಅದೊಂದು ಇನ್ಸ್ಪೈರೇಷನ್ ಆಗಿ ನಾನೇನು ಮಾಡಿದೆ ಅಂದರೆ, ಇವತ್ತು ಸ್ವಲ್ಪ ಬರಿಬೇಕಂತೇಳಿ ಸ್ಟಾರ್ಟ್ ಮಾಡಿದೆ. ಸೊ ಐ ಜಸ್ಟ್ ರೀಡ್ ಇಟ್. ಜಸ್ಟ್ ಫಾರ್ಗೆಟ್ ಹಿಮ್, ದೇ ಸಾಫ್ಟ್ಲಿ ಸೆಡ್, ವೈ ಕ್ಲಚ್ ದ ಮೆಮೊರೀಸ್ ಇನ್ ಯುವರ್ ಹೆಡ್, ಬಟ್ ಹೌ, ಐ ಆಸ್ಕ್, ಕುಡ್ ಐ ಲೆಟ್ ಗೋ, ವೆನ್ moments shared still gently glow. Yes, life holds shadows, grief and pain, yet golden hours fall like rain. The healing touch, a winter's hug, warmth found in love's most tender tug. Though stories end, as all must do, the heart remembers ever true. No final page can memory bind, forever kept within the mind. ಇದೇನಂತ ಹೇಳಿದ್ರೆ, ಎಲ್ಲರೂ ಹೇಳ್ತಾರೆ ಆ ವ್ಯಕ್ತಿಯನ್ನು ಮರೆತು ಬಿಡು ಅಂತ ಹೇಳಿ. ಸೊ ನಾನು ಯಾವ ಥರ ಮರೀಲಿ? ಯಾಕಂತ ಹೇಳಿದ್ರೆ, ವಿಲ್ ಹ್ಯಾವ್ ನಮ್ಮ ಲೈಫಲ್ಲಿ ಒಳ್ಳೆ ಮೆಮೊರೀಸ್ ಇರುತ್ತೆ, ಅದೇ ಥರ ಬ್ಯಾಡ್ ಮೂಮೆಂಟ್ಸ್ ಇರುತ್ತೆ. ಒಳ್ಳೆ ಮೂಮೆಂಟ್ ಯಾವಾಗಲೂ ಖುಷಿಯನ್ನು ನೀಡಿದರೆ, ಬ್ಯಾಡ್ ಮೂಮೆಂಟ್ಸ್ ನಮಗೆ ಮನಸ್ಸಿಗೆ ಯಾವಾಗಲೂ ಚುಚ್ಚುತ್ತಾನೆ ಇರುತ್ತೆ. ಸೊ ನಾವು ಆ ವ್ಯಕ್ತಿಯನ್ನು ಮರಿಬೋದು. ಈ ನಮ್ಮದು ಲೈಫಿದು ಕತೆ ಅನ್ನೋದು ಕಂಪ್ಲೀಟ್ ಆಗುತ್ತೆ. ಆದರೆ ಈ ಮೆಮೊರಿ ಇದೆಯಲ್ಲ, ಈ ನೆನಪು ಇದೆಯಲ್ಲ, ಅದು ಯಾವಾಗಲೂ ಇದ್ದೇ ಇರುತ್ತೆ ಅಂತ ಹೇಳಿ ಬರೆದಿದ್ದೇನೆ. ಐ ಹೋಪ್ ಯು ಲೈಕ್ ದಿಸ್. ಆ್ಯಂಡ್ ನಿಮಗೆ ಇಷ್ಟ ಆದರೆ ಎಸ್ ಅಂತ ಹೇಳಿ ಟೈಪ್ ಮಾಡಿ. ಆ್ಯಂಡ್ ಗುಡ್ ನೈಟ್.